ನಮಸ್ಕಾರ ಸ್ನೇಹಿತರೆ, ಅಮೆರಿಕ ಮತ್ತು ಭಾರತದ ನಡುವೆ ಸಂಬಂಧ ಹಾಳಾಗಿರೋದು ನಿಮ್ಗೆ ಗೊತ್ತಿರುವಂತಹದ್ದೇ ವಿಷಯ. ಇವತ್ತಿಂದ ಅಮೆರಿಕದಲ್ಲಿ ಅಡಿಷನಲ್ 25% ಟಾರಿಫ್ ಭಾರತೀಯ ಉತ್ಪನ್ನಗಳ ಮೇಲೆ ಹೇರ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ 25% ಹಾಕಿದ್ದಾರೆ, ಈಗ ಮತ್ ಪುನಃ 25% ಟಾರಿಫ್ ಅನ್ನ ಇವತ್ತಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಭಾರತದ ಉತ್ಪನ್ನಗಳು ಇನ್ನು ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ತುಂಬಾ ದುಬಾರಿ ಆಗ್ತದೆ. ಹಾಗಾಗಿ ಭಾರತದ ಎಕ್ಸ್ಪೋರ್ಟ್ ಮೇಲೆ ಒಂದಿಷ್ಟು ಪರಿಣಾಮ ಬೀರ್ತದೆ. ಇದು ಗೊತ್ತಿರುವಂತಹ ವಿಷಯ. ಈಗಾಗಲೇ ಭಾರತ ಬೇರೆ ಮಾರ್ಕೆಟ್ ಅನ್ನು ಹುಡುಕ್ತಾ ಇದೆ. ಖಂಡಿತವಾಗಿ ಕೆಲವೇ ದಿನಗಳಲ್ಲಿ ಅಮೆರಿಕಕ್ಕೆ ಏನೆಲ್ಲ ಎಕ್ಸ್ಪೋರ್ಟ್ ಆಗ್ತಿದೆಯೋ ಆ ಉತ್ಪನ್ನಗಳಿಗೆ ಭಾರತ ಬೇರೆದೇ ಆದಂತಹ ಮಾರ್ಕೆಟ್ ಅನ್ನು ಹುಡುಕೊಳ್ತದೆ. ಇದರೊಂದಿಗೆ ರಷ್ಯಾ ಕೂಡ ಭಾರತಕ್ಕೆ ಸಹಾಯ ಹಸ್ತವನ್ನು ನೀಡಲಿಕ್ಕೆ ಬಂದಿದೆ. ನೀವು ಅಮೆರಿಕಕ್ಕೆ ಏನೆಲ್ಲ ಕಳಿಸ್ತಾ ಇದ್ದೀರೋ ಆ ಎಲ್ಲ ಉತ್ಪನ್ನಗಳಿಗೆ ನಮ್ಮ ಮಾರುಕಟ್ಟೆಯನ್ನು ನಾವು ತೆರೀತಾ ಇದ್ದೇವೆ, ನೀವು ನಮ್ಗೆ ಕಳಿಸ್ಕೊಡಿ, ಈ ರೀತಿಯಾದಂತಹ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯ ವಿಷಯ ಏನನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಅಮೆರಿಕ ಮತ್ತು ಭಾರತದ ನಡುವೆ ಒಂದು ಟ್ರೇಡ್ ಡೀಲ್ ಆಗ್ಬೇಕಿತ್ತು. ಆದ್ರೆ ಅಮೆರಿಕ ಹಾಕಿರುವಂತಹ ಕೆಲವೊಂದು ಕಂಡೀಷನ್ಸ್ ಗಳನ್ನ ಭಾರತ ಒಪ್ಪಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಅಮೆರಿಕದ ಕೃಷಿ ಉತ್ಪನ್ನಗಳು ಮತ್ತೆ ಹೈನುಗಾರಿಕಾ ಉತ್ಪನ್ನಗಳು ಏನಿದೆ ಅದೆಲ್ಲದಕ್ಕೂ ಭಾರತ ಮುಕ್ತ ಮಾರುಕಟ್ಟೆನ ಒದಗಿಸಿಕೊಡ್ಬೇಕು ಅಂತಕೊಂಡು ಕಂಡೀಷನ್ಸ್ ನ ಹಾಕ್ತಾ ಇದ್ದಾರೆ. ಆದ್ರೆ ಭಾರತ ಅದಕ್ಕೆ ಒಪ್ಪಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದ್ ವೇಳೆ ಅಮೆರಿಕದ ಕೃಷಿ ಉತ್ಪನ್ನ ಇರ್ಬೋದು ಅಥವಾ ಡೈರಿ ಉತ್ಪನ್ನಗಳಿರ್ಬೋದು ಭಾರತದ ಮಾರುಕಟ್ಟೆನ ಎಂಟರ್ ಆದ್ರೆ ಭಾರತೀಯ ರೈತ ಮತ್ತು ಹೈನುಗಾರಿಕೆಯನ್ನ ಡಿಪೆಂಡ್ ಆಗಿರುವಂತಹ ರೈತರಿಗೆ ಬಹುದೊಡ್ಡದಂತ ಸಮಸ್ಯೆ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಅಮೆರಿಕದ ಉತ್ಪನ್ನದ ಎದುರುಗಡೆ ಸೆಣಸಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ದೇಶದ ರೈತರ ಹಿತಾಸಕ್ತಿಗಾಗಿ ಭಾರತ ಇದಕ್ಕೆ ಒಪ್ಪಿಗೆಯನ್ನು ಕೊಡ್ಲಿಲ್ಲ. ಇದು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದರಿಂದ ಕೆರಳಿ ಕೆಂಡವಾದಂತಹ ಟ್ರಂಪ್ ಇವತ್ತಿಂದ ಭಾರತದ ಮೇಲೆ 25% ಟಾರಿಫ್ ಅನ್ನ ಹೇರ್ತೇನೆ ಅಂತೇಳಿ ಹೇಳಿದಾನೆ. ಭಾರತ ಯಾವುದೇ ರೀತಿಯಾಗಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಿಲ್ಲ. ಭಾರತ ಸೈಲೆಂಟ್ ಆಗಿತ್ತು. ಅಂದ್ರೆ ಇವತ್ತಿಂದ 25% ಅಡಿಷನಲ್ ಟಾರಿಫ್ ಭಾರತೀಯ ಉತ್ಪನ್ನಗಳ ಮೇಲೆ ಬೀಳ್ತಾ ಇದೆ. ಟ್ರಂಪ್ ಅವರ ಈ ನೀತಿಯನ್ನ ಅವರ ಪಕ್ಷದವರೇ ಬಹಳಷ್ಟು ಟೀಕಿಸ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಭಾರತ ಮತ್ತು ಅಮೆರಿಕದ ನಡುವೆ ಸಂಬಂಧ ಸುಧಾರಿಸಲಿಕ್ಕೆ ಈ ಹಿಂದಿನ ಸರ್ಕಾರಗಳು ಸತತವಾಗಿ ಪ್ರಯತ್ನ ಪಟ್ಟಿವೆ. 25-30 ವರ್ಷಗಳಿಂದ ಪ್ರಯತ್ನ ಪಟ್ಟು ಈಗ ಒಂದು ಲೆವೆಲಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ನೀವು ಕೇವಲ 6 ತಿಂಗಳಲ್ಲಿ ಈ 25-30 ವರ್ಷದ ನಮ್ಮ ಪ್ರಯತ್ನವನ್ನ ಹಾಳುಗೆಡುತ್ತಾ ಇದ್ದೀರಾ. ಈ ರೀತಿ ಮಾಡಬಾರದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಟ್ರಂಪ್ ಇವ್ರು ಯಾರ ಮಾತನ್ನು ಕೇಳ್ತಾ ಇಲ್ಲ. ತಾನು ಹೇಳಿದ್ದೆ ಸರಿ ಅನ್ನುವ ರೀತಿಯಲ್ಲಿ ವಾದ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಟ್ರಂಪಿಗೆ ಕೂಡ ಬಹಳಷ್ಟು ಒತ್ತಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೇಗೆ ಈ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡೆಲ್ಲ ಮಾತಾಡ್ತೀವೋ ಅದೇ ರೀತಿಯಲ್ಲಿ ಅಮೆರಿಕದಲ್ಲಿ ಕೂಡ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದೆ. ಟ್ರಂಪ್ನವರ ಈ ರಿಪಬ್ಲಿಕನ್ ಪಾರ್ಟಿ ಇದೆಯಲ್ಲ, ಇದಕ್ಕೆ ಈ ಕೃಷಿಕರು ಮತ್ತು ಹೈನುಗಾರಿಕಾ ಉದ್ಯಮ ಮಾಡ್ಕೊಂಡಿದ್ದಾರಲ್ಲ, ಇವರೆಲ್ಲರೂ ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಸಹಾಯವನ್ನ ಮಾಡಿದ್ದಾರೆ. ಅಂದ್ರೆ ಗೊತ್ತಲ್ಲ, ಫಂಡ್ಸ್ ಗಿಂಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಅಮೆರಿಕದಲ್ಲಿ ಈ ಚುನಾವಣೆಗೆ ಯಾರೆಲ್ಲ ಫಂಡ್ಸ್ ಕೊಡ್ತಾರೋ ಅವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಒಂದು ರೀತಿಯಾದಂತಹ ನಿಯಂತ್ರಣವನ್ನು ಹೊಂದಿರ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ವ್ಯವಹಾರಕ್ಕೆ ಏನೆಲ್ಲ ಬೇಕೋ ಆ ರೀತಿಯಾದಂತಹ ಕಾನೂನುಗಳನ್ನ ತರಲಿಕ್ಕೆ ಇವ್ರ ಮೇಲೆ ಒತ್ತಡ ಹೇರ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಪ್ಪಂದಗಳನ್ನ ಮಾಡಲಿಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾರೆ. ಇಲ್ಲಿ ಕೂಡ ಅದೇ ರೀತಿ ಆಗಿದೆ. ಆದ್ರೆ ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆ ಆದಂತಹ ಭಾರತ ಅಮೆರಿಕದ ಈ ಹೈನುಗಾರಿಕಾ ಉತ್ಪನ್ನ ಇರ್ಬೋದು ಅಥವಾ ಕೃಷಿ ಉತ್ಪನ್ನಗಳಿರ್ಬೋದು ಅದಕ್ಕೆ ನೋ ಎಂಟ್ರಿ ಅಂತೇಳಿ ಹೇಳಿದೆ. ಇದರಿಂದಾಗಿ ಅಲ್ಲಿಯ ಜನರು ಕೂಡ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತದೊಂದಿಗೆ ಏನಾದ್ರೂ ಮಾಡಿ ಒಂದು ಒಪ್ಪಂದವನ್ನ ಏರ್ಪಡಿಸಲೇಬೇಕು ಅಂತಕೊಂಡು ಟ್ರಂಪ್ ಬಹಳ ಪ್ರಯತ್ನ ಪಡ್ತಾ ಇದ್ರು. ಅದಕ್ಕಾಗಿ ಅವರು ನಮ್ಮ ಪ್ರಧಾನಿ ಮೋದಿ ಅವರ ಜೊತೆಗೆ ಮಾತಾಡ್ಲಿಕ್ಕಾಗಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ರಂತೆ. ಇತ್ತೀಚೆಗೆ 4 ಬಾರಿ ಟ್ರಂಪ್ ಮೋದಿಯನ್ನ ಫೋನ್ ಮುಖಾಂತರ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ಪ್ರತಿ ಬಾರಿ ಕೂಡ ಮೋದಿ ಅವರು ಟ್ರಂಪ್ ಜೊತೆ ಮಾತಾಡ್ಲಿಕ್ಕೆ ನಿರಾಕರಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಸುದ್ದಿ ಭಾರತೀಯ ಪೇಪರ್ಗಳಲ್ಲೋ ಅಥವಾ ಟಿವಿಗಳಲ್ಲೋ ಅಥವಾ ಯಾವ್ದಾದ್ರು ವೆಬ್ ಪೇಜ್ ನಲ್ಲಿ ಬಂದಿದ್ದಿದ್ರೆ ಖಂಡಿತವಾಗಿ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಮೋದಿ ಬಕೆಟ್ ಹಿಡಿಯೋರು, ಹಾಗಾಗಿ ಈ ರೀತಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ ಅಂತಕೊಂಡು ಹೇಳ್ತಾ ಇದ್ರು. ಆದ್ರೆ ಈ ಸುದ್ದಿ ಬಂದಿರೋದು ಜರ್ಮನಿಯ ಒಂದು ಪತ್ರಿಕೆಯಲ್ಲಿ. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ಪತ್ರಿಕೆಗಳು ಯಾವಾಗಲೂ ಕೂಡ ಅಷ್ಟೇ ಭಾರತವನ್ನ ಟೀಕಿಸ್ತಾ ಇರ್ತಾರೆ, ಭಾರತವನ್ನ ಹೀಗಾಡೋದು ಮಾತಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ನಮ್ಮ ಸಂಸ್ಕೃತಿ ಇದ್ಯಾವುದು ಕೂಡ ಹಿಡಿಸೋಲ್ಲ. ಆದ್ರಿಂದ ಯಾವಾಗಲೂ ಕೂಡ ಅಷ್ಟೇ ಭಾರತವನ್ನ ಹೀಗಳಿತಾನೆ ಇರ್ತಾರೆ. ಅಂತಹ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಂದಾದಂತಹ ಜರ್ಮನಿಯ ಒಂದು ಪತ್ರಿಕೆಯಲ್ಲಿ ಈ ಬಗ್ಗೆ ಒಂದು ಲೇಖನ ಪ್ರಕಟವಾಗಿದೆ. ಆ ಪತ್ರಿಕೆಯ ಹೆಸರು FSZ ಅಂತಕೊಂಡು, ಆ ಪತ್ರಿಕೆ ಹೆಸರು ಜರ್ಮನ್ ಲ್ಯಾಂಗ್ವೇಜ್ ನಲ್ಲಿ ಇರೋದ್ರಿಂದ ನಾ ಪತ್ರಿಕೆ ಹೆಸರನ್ನ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ, FSZ ಅಂತಕೊಂಡು. ಈ ಪತ್ರಿಕೆಯಲ್ಲಿ ಬಂದಿರುವಂತಹ ಲೇಖನದಲ್ಲಿ ಅತ್ಯಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಟ್ರಂಪ್ 4 ಬಾರಿ ಮೋದಿ ಅವ್ರನ್ನ ಫೋನ್ ಮುಖಾಂತರ ಸಂಪರ್ಕಿಸಿ ಮಾತಾಡ್ಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ಮೋದಿ ಸುತರಾಮ್ ಟ್ರಂಪ್ ಜೊತೆಗೆ ನಾನು ಫೋನ್ ನಲ್ಲಿ ಮಾತಾಡಲ್ಲ ಅಂತ ಹೇಳಿ ಆತನ ಕಾಲ್ ನ ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಫೋನ್ ಕಾಲ್ ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನಾವು ನೀವು ಮಾಡ್ತೀವಲ್ಲ ಆ ರೀತಿಯಲ್ಲ. ಅದಕ್ಕೆ ಬದಲಾಗಿ ಅಮೆರಿಕದ ಪ್ರೆಸಿಡೆಂಟ್ ಆಫೀಸ್ ಇಂದ ನಮ್ಮ ಪ್ರಧಾನಮಂತ್ರಿಯವರ ಆಫೀಸಿಗೆ ಫೋನ್ ಬಂದಿರ್ತದೆ. ಫೋನ್ ಮಾಡಿ ಕೇಳ್ತಾರೆ, ಈ ರೀತಿಯಾಗಿ ಟ್ರಂಪ್ ಅವರು ಮೋದಿ ಅವ್ರ ಹತ್ರ ಮಾತಾಡಬೇಕು, ಎಷ್ಟೊತ್ತಿಗೆ ಫೋನ್ ಮಾಡಬಹುದು, ಮಾತಾಡ್ಲಿಕ್ಕೆ ಸಿಗ್ತಾರಾ, ಈ ರೀತಿಯಾಗಿ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕಚೇರಿಯಲ್ಲಿರುವಂತಹ ಸಿಬ್ಬಂದಿಯವರು ಮೋದಿ ಅವ್ರನ್ನ ಅಪ್ರೋಚ್ ಮಾಡ್ತಾರೆ.
ಈ ರೀತಿಯಾಗಿ ಟ್ರಂಪ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಎಷ್ಟೊತ್ತಿಗೆ ಫೋನ್ ಮಾಡ್ಲಿಕ್ಕೆ ಹೇಳ್ಬೋದು, ನೀವು ಮಾತಾಡ್ಲಿಕ್ಕೆ ತಯಾರಿದ್ದೀರಾ, ಈ ರೀತಿಯಾಗಿ ಕೇಳ್ತಾರೆ. ಆಗ ಮಾತಾಡ್ಲಿಕ್ಕೆ ಇಷ್ಟ ಇದ್ರೆ ಓಕೆ ಇಷ್ಟೊತ್ತಿಗೆ ಫಿಕ್ಸ್ ಮಾಡಿ ಅಂತೇಳಿ ಹೇಳ್ತಾರೆ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ನನಗೆ ಸಮಯ ಇಲ್ಲ ಅಂತೇಳಿ ಹೇಳಿಬಿಡ್ತಾರೆ. ಇಲ್ಲಿ ಆಗಿರೋದು ಕೂಡ ಅಷ್ಟೇ. ಈ ರೀತಿಯಾಗಿ ಫೋನ್ ಕಾಲ್ ಬಂದಾಗ ಮೋದಿ ಅವರು ನೇರವಾಗಿ ಹೇಳಿಬಿಟ್ಟಿದ್ದಾರೆ, ಇಲ್ಲ ನಾನು ಮಾತಾಡೋಲ್ಲ ಅಂತೇಳಿ ಬಿಟ್ಟಿದ್ದಾರೆ. ಹೀಗೆ ಸತತವಾಗಿ ಬೇರೆ ಬೇರೆ ದಿನಗಳಲ್ಲಿ 4 ಬಾರಿ ಟ್ರಂಪ್ ಅವರು ಮೋದಿ ಅವರ ಹತ್ರ ಮಾತಾಡ್ಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ಮೋದಿ ಅವರು ಸುತಾರಾಮ್ ನಾನು ಮಾತಾಡೋಲ್ಲ ಅಂತೇಳಿ ಹೇಳಿ ಇವರ ಕಾಲ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಈ ವಿಷಯ ಜರ್ಮನಿಯ ಒಂದು ಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ. ಹಾಗಾಗಿ ಈ ಸುದ್ದಿಯನ್ನ ನಾವು ನಂಬಬಹುದು ಅನ್ಸ್ತದೆ. ಒಂದ್ ವೇಳೆ ಭಾರತದ ಪತ್ರಿಕೆಯಲ್ಲಿ ಏನಾದ್ರೂ ಇದು ಪ್ರಕಟ ಆಗಿದ್ದಿದ್ರೆ ಖಂಡಿತವಾಗಿ ನಾವು ಕೂಡ ನಂಬ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ವಿಶ್ವದ ಬೇರೆ ದೇಶಗಳು ಕೂಡ ಇದನ್ನ ನಂಬ್ತಾ ಇರಲಿಲ್ಲ. ಏನೋ ಇವರಷ್ಟು ಇವ್ರು ಬರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿರ್ತಾ ಇದ್ರು. ಆದ್ರೆ ಇಲ್ಲಿ ಹಾಗಲ್ಲ, ಇದು ಬಂದಿರೋದು ಜರ್ಮನಿಯ ಪತ್ರಿಕೆಯಲ್ಲಿ. ಕೇವಲ ಇಷ್ಟು ಮಾತ್ರ ಬರೆದಿಲ್ಲ, ಅದಕ್ಕೆ ಬದಲಾಗಿ ಭಾರತ ಯಾಕೆ ಅಮೆರಿಕದ ಜೊತೆಗೆ ಈ ರೀತಿಯಾಗಿ ನಡ್ಕೊಂತ ಇದೆ, ಇದರ ಹಿನ್ನೆಲೆ ಏನು, ಈ ರೀತಿಯಾಗಿ ಸಂಪೂರ್ಣವಾದಂತಹ ಡಿಟೇಲ್ಡ್ ಆರ್ಟಿಕಲ್ ಈ ಒಂದು ಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ಆ ಪತ್ರಿಕೆಯಲ್ಲಿ ಏನೇ ಬರೆದಿರಲಿ, ಆದ್ರೆ ಇಲ್ಲಿ ಭಾರತ ತಗೊಂಡಿರುವಂತಹ ನಿಲುವು ಇದೆಯಲ್ಲ, ಇದನ್ನು ನಾವು ಮೆಚ್ಚಬೇಕಾದಂತದ್ದೇ. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಷ್ಟೇ ದೊಡ್ಡ ದೇಶ ಆಗಿರ್ಲಿ, ಏನೇ ಆಗಿರ್ಲಿ, ಅಮೆರಿಕದ ಅಧ್ಯಕ್ಷ ಫೋನ್ ಮಾಡಿ ಮಾತಾಡ್ತೇನೆ ಅಂತ ಹೇಳಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಹೇಳ್ಕೊಂಡು ಓಡಿ ಹೋಗಿ ಆತನ ಹತ್ರ ಮಾತಾಡುವಂತಹ ಅಧ್ಯಕ್ಷರು ಇರ್ಬೋದು, ಪ್ರಧಾನಿಗಳಿರ್ಬೋದು, ಎಲ್ಲರನ್ನು ನೀವು ನೋಡಿರ್ತೀರ. ಆದ್ರೆ ಅಮೆರಿಕದ ಅಧ್ಯಕ್ಷನಿಗೆ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ನಿಮ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳಿರೋದು ಬಹುದೊಡ್ಡ ಸುದ್ದಿ ಆಗ್ತಾ ಇದೆ. ಮೋದಿಯವರು ಈ ರೀತಿಯಾಗಿ ನಡ್ಕೊಳ್ಳಿಕ್ಕೂ ಕೂಡ ಬಹಳಷ್ಟು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಎಕಾನಮಿಯನ್ನ ಡೆಡ್ ಎಕಾನಮಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಭಾರತ ಮತ್ತು ರಷ್ಯಾದ ಎಕಾನಮಿ ಡೆಡ್ ಎಕಾನಮಿ, ಈ ಎಕಾನಮಿಯ ಸತ್ತೋಗ್ಬಿಟ್ಟಿದೆ, ಈ ದೇಶಗಳಿಗೆ ಭವಿಷ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಮಾತಾಡೋಕ್ಕಿಂತ ಮೊದಲು ಟ್ರಂಪ್ ಯೋಚನೆ ಮಾಡಬೇಕಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ನಮ್ಮದೀಗ, ಮತ್ತು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ ಭಾರತ ದೇಶದ್ದು. ಇನ್ನು ಕೇವಲ 1 ಅಥವಾ 2 ವರ್ಷದೊಳಗಡೆ ನಾವು 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುತ್ತಾ ದಾಪುಗಾಲು ಹಾಕ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಡೊನಾಲ್ಡ್ ಟ್ರಂಪ್ ಈ ರೀತಿ ಹೇಳಿರೋದು ಕೂಡ ನಮ್ಮ ದೇಶದ ಎಲ್ಲರಿಗೂ ಕೂಡ ಬೇಸರವನ್ನ ತರಿಸಿರುವಂತಹದ್ದು. ಕೇವಲ ರಾಹುಲ್ ಗಾಂಧಿ ಅವರಿಗೆ ಇದರಿಂದ ಬಹಳಷ್ಟು ಖುಷಿಯಾಗಿತ್ತು. ನೀವು ನೋಡಿರ್ಬೋದು, ಟ್ರಂಪ್ ಹೇಳಿದ ತಕ್ಷಣ ಅವ್ರು ಹೇಳಿರೋದು ಸತ್ಯ. ಈ ಮಾತು ಭಾರತದಲ್ಲಿರುವಂತಹ ಎಲ್ಲರಿಗೂ ಗೊತ್ತು, ಕೇವಲ ನಿರ್ಮಲಾ ಸೀತಾರಾಮನ್ ಮತ್ತು ನರೇಂದ್ರ ಮೋದಿ ಅವರಿಗೆ ಮಾತ್ರ ಗೊತ್ತಿಲ್ಲ, ಬೇರೆ ಎಲ್ರಿಗೂ ಈ ವಿಷಯ ಗೊತ್ತಿದೆ ಅಂತ ಹೇಳಿದ್ದಾರೆ. ಇದನ್ನ ನೀವು ನೋಡಿರ್ತೀರಾ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಕೆನಡಾದಲ್ಲಿ ನಡೆದಂತಹ G7 ಸಮಿಟ್ ನಲ್ಲಿ ಕೂಡ ಅಷ್ಟೇ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರು ಭೇಟಿ ಆಗ್ಬೇಕಿತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯದಲ್ಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಿರುವಂತಹ ಯುದ್ಧದ ಕಾರಣದಿಂದ ವಾಪಸ್ ಅಮೆರಿಕಕ್ಕೆ ಹೋದ್ರು. ನಂತರ ಫೋನ್ ಮುಖಾಂತರ ಕೆನಡಾದಲ್ಲಿದ್ದಂತಹ ನರೇಂದ್ರ ಮೋದಿ ಅವರ ಹತ್ರ ಇವರು ಮಾತಾಡಿದ್ರು ಕೂಡ. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ನರೇಂದ್ರ ಮೋದಿ ಅವರನ್ನ ಅಮೆರಿಕಕ್ಕೆ ಇನ್ವೈಟ್ ಮಾಡಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಇಲ್ಲ, ನಾನು ಬರೋದಿಲ್ಲ, ನನಗೆ ಬೇರೆ ಕೆಲಸಗಳಿದೆ, ಹಾಗಾಗಿ ನನಗೆ ಅಮೆರಿಕಕ್ಕೆ ಭೇಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿ ಅವರ ಈ ಇನ್ವಿಟೇಷನ್ ನ ರಿಜೆಕ್ಟ್ ಮಾಡಿದ್ರು. ನಿಮ್ಗೂ ಕೂಡ ಗೊತ್ತಿರುವಂತಹ ವಿಷಯ. ಆಗ ಕೂಡ ಅಷ್ಟೇ ಟ್ರಂಪ್ ಬಹುದೊಡ್ಡದಂತ ಒಂದು ಟ್ರ್ಯಾಪ್ ನ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ರು. ನಿಮ್ಗೆ ಗೊತ್ತಿದೆ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಕೂಡ ಅಮೆರಿಕದಲ್ಲಿದ್ದ. ಒಂದ್ ವೇಳೆ ಅಮೆರಿಕದ ಅಧ್ಯಕ್ಷ ಕರ್ದ ಅಂತೇಳಿ ಹೇಳಿ ನಮ್ಮ ಮೋದಿ ಅವ್ರಿಗೆ ಏನಾದ್ರೂ ಅಮೆರಿಕಕ್ಕೆ ಹೋಗಿದ್ದಿದ್ರೆ ಅಲ್ಲಿ ಏನಾದ್ರೂ ಮಾಡಿ ಈ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವ್ರನ್ನ ಈ ಮುನೀರ್ ಎದುರುಗಡೆ ಕೂರಿಸ್ಬಿಡ್ತಾ ಇದ್ರು. ಕೊನೆಗೆ ತಮ್ಮ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಫೋಟೋವನ್ನ ತೆಗೆದು ಹಾಕೊಂಡು, ನೋಡಿ ಇಬ್ರನ್ನ ನಾನು ರಾಜಿ ಮಾಡಿಸಿದ್ದೇನೆ ಅಂತೇಳಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು, ಏನೋ ಗೊತ್ತಿಲ್ಲ. ಆದ್ರೆ ಮೋದಿ ಅವರು ಇಲ್ಲಪ್ಪ ನಾನು ಬರಲ್ಲ, ಮತ್ತು ಇನ್ನೊಮ್ಮೆ ಸಿಗೋಣ ಅಂತೇಳಿ ಹೇಳಿ ವಾಪಸ್ ಬಂದ್ರು. ಇದು ಗೊತ್ತಿರುವಂತಹ ವಿಷಯ ನಿಮ್ಗೆ. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಡೊನಾಲ್ಡ್ ಟ್ರಂಪ್ ಬಹಳಷ್ಟು ಸಿಟ್ಟಿಗೆದ್ದಿದ್ದ ಅನ್ನೋ ಸುದ್ದಿ ಕೂಡ ಇತ್ತು. ಇದಲ್ಲದೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಹಲವಾರು ಬಾರಿ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತದಂತ ಯುದ್ಧವನ್ನ ನಾನೇ ನಿಲ್ಸಿದ್ದು ಅಂತೇಳಿ. ನನ್ ಗೊತ್ತಿದ್ದಾಗ ಒಂದು 30-35 ಬಾರಿ ಇಲ್ಲಿವರೆಗೆ ಟ್ರಂಪ್ ಇದನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಭಾರತ ಇದಕ್ಕೆ ಯಾವತ್ತೂ ಕೂಡ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ. ನರೇಂದ್ರ ಮೋದಿ ಅವರು ಕೇವಲ ಒಂದೇ ಒಂದು ಬಾರಿ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಹೇಳಿದ್ರು, ಯಾವುದೇ ದೇಶದ ನಾಯಕರು ನಮ್ಮ ಈ ಯುದ್ಧ ವಿರಾಮದ ಸಂದರ್ಭದಲ್ಲಿ ಇಂಟರ್ಫಿಯರ್ ಆಗಿಲ್ಲ, ನಾವು ಯಾರ ಮಾತನ್ನು ಕೂಡ ಕೇಳಿಲ್ಲ. ಇದೇನಿದ್ರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಮಾತುಕತೆ ಹೊರತು 3ನೇ ದೇಶದ ಯಾರು ಕೂಡ ಇದರಲ್ಲಿ ಎಂಟರ್ ಆಗಿಲ್ಲ ಅಂತೇಳಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಷ್ಟು ಪೆದ್ದ ಅನಿಸ್ತದೆ ಡೊನಾಲ್ಡ್ ಟ್ರಂಪ್. ಹಾಗಾಗಿ ಇವಾಗಲೂ ಕೂಡ ಹೇಳ್ತಾನೆ ಇದ್ದಾರೆ, ನಾನೇ ನಿಲ್ಸಿದ್ದು ಅಂತೇಳಿ. ಹಾಗೇನೆ ನರೇಂದ್ರ ಮೋದಿ ಕೂಡ ಅಷ್ಟೇ ಈ ಡೊನಾಲ್ಡ್ ಟ್ರಂಪ್ ಸ್ವಭಾವ ತುಂಬಾ ಚೆನ್ನಾಗಿ ಗೊತ್ತಿದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಫೋನಲ್ಲಿ ಏನೋ ಮಾತಾಡ್ತಾರೆ, ಕೊನೆಗೆ ನಾನು ಫೋನಲ್ಲಿ ಹಾಗೆ ಮಾತಾಡಿದೆ, ಫೋನಲ್ಲಿ ಹೀಗೆ ಮಾತಾಡಿದೆ, ಮೋದಿಯವರು ಅದಕ್ಕೆ ಒಪ್ಕೊಂಡ್ರು, ಮೋದಿಯವರು ಇದಕ್ಕೆ ಒಪ್ಕೊಂಡ್ರು ಅಂತೇಳಿ ಹೇಳಿ ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಸುಳ್ಳನ್ನ ಬರ್ಕೊಂಡ್ ಬಿಡ್ತಾನೆ. ಅದ್ರ ಹೆಸರು ಟ್ರೂತ್ ಸೋಷಿಯಲ್. ಆದ್ರೆ ಈ ಮನುಷ್ಯ ಅದರಲ್ಲಿ ಪೋಸ್ಟ್ ಮಾಡುವಂತಹ ಬಹಳಷ್ಟು ಪೋಸ್ಟ್ಗಳು ಸುಳ್ಳೇ ಆಗಿರ್ತದೆ. ಈ ಪತ್ರಿಕೆಯಲ್ಲಿ ಈ ಒಂದು ಲೇಖನ ಬಂದ ಮೇಲೆ ಬಹಳಷ್ಟು ಜನ ಭಾರತವನ್ನ ಬೆಂಬಲಿಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಪ್ರಧಾನಿ ನಡ್ಕೊಂಡಿರುವಂತಹ ರೀತಿಯನ್ನ ಎಲ್ಲರೂ ಹೊಗಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ,
ಅಮೆರಿಕದಂತ ದೈತ್ಯ ದೇಶ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ದೇಶ ಆಗ್ಲಿ ಅದರ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಪ್ರಯತ್ನಿಸ್ತದೆ. ಅವರ ವಿದೇಶಾಂಗ ನೀತಿಯನ್ನ ಇವರು ನಿರ್ಧರಿಸ್ತಾರೆ, ನೀವು ಹೀಗೆ ಮಾಡ್ಬೇಕು, ಹೀಗೆ ಹೋಗ್ಬೇಕು ಅಂತಕೊಂಡು. ಆದ್ರೆ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕದ ಯಾವುದೇ ಆಣತಿಗಳಿಗೆ ಸೊಪ್ಪು ಹಾಕ್ತಾ ಇಲ್ಲ. ನಮ್ಗೇನ್ ಅನ್ಸ್ತದೋ ನಾವು ಅದನ್ನ ಮಾಡ್ತೇವೆ. ನಮ್ಮ ವಿದೇಶಾಂಗ ನೀತಿ ಏನಿದ್ರು ಸರ್ವ ಸ್ವತಂತ್ರವಾಗಿದೆ. ಆದ್ರಿಂದಾಗಿ ನಿಮ್ಮ ಮಾತನ್ನ ನಾವು ಕೇಳೋದಿಲ್ಲ. ನಮ್ಗೆ ಯಾರ ಜೊತೆ ವ್ಯಾಪಾರ ಮಾಡಬೇಕು, ಯಾರ ಜೊತೆ ಮಾಡಬಾರ್ದು, ಎಲ್ಲದನ್ನು ನಾವೇ ನಿರ್ಧರಿಸ್ತೇವೆ. ನಿಮ್ಮ ಆಣತಿ ಅಥವಾ ನಿಮ್ಮ ಒಪ್ಪಿಗೆ ನಮ್ಗೆ ಬೇಕಿಲ್ಲ. ಈ ರೀತಿಯಾಗಿ ವಿದೇಶಾಂಗ ಸಚಿವರು ಕೂಡ ಹಲವಾರು ಬಾರಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನ ಸಹಿಸಿಕೊಳ್ಳಲಿಕ್ಕೆ ಅಮೆರಿಕದ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದಾಗಿ ಅಮೆರಿಕ ಒಂದ್ ರೀತಿಯಾಗಿ ಹತಾಶ ಸ್ಥಿತಿಗೆ ತಲುಪಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಭಾರತದ ಈ ನಿಲುವನ್ನ ಹಲವಾರು ದೇಶಗಳು ಬೆಂಬಲಿಸ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದೊಂದಿಗೆ ಬೇರೆ ದೇಶಗಳು ಕೂಡ ಕೈ ಜೋಡಿಸ್ತಾ ಇದೆ. ಈಗಾಗಲೇ ಬ್ರೆಜಿಲ್ನ ಪ್ರೆಸಿಡೆಂಟ್ ಕೂಡ ಹೇಳ್ಬಿಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಹತ್ರ ಮಾತಾಡೋದಿಲ್ಲ, ಅದಕ್ಕೆ ಮೊದಲಾಗಿ ಮೋದಿ ಹತ್ರ ಮಾತಾಡ್ತೇನೆ ಅಥವಾ ಚೀನಾದ ಅಧ್ಯಕ್ಷನ ಜೊತೆ ಮಾತಾಡ್ತೇನೆ ಅಂತ ಹೇಳ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಬ್ರೆಜಿಲ್ನಂತ ದೇಶ ಕೂಡ ಈಗ ಅಮೆರಿಕವನ್ನ ನಂಬ್ತಾ ಇಲ್ಲ ಅಥವಾ ಅಮೆರಿಕದ ಯಾವುದೇ ಗೊಡ್ಡು ಬೆದರಿಕೆಗೆ ಆತ ಹೆದರ್ತಾ ಇಲ್ಲ. ನೀನ್ ಎಷ್ಟಾರು ಟಾರಿಫ್ ಹಾಕೋ, ನಾವು ಅದ್ರ ಬಗ್ಗೆ ಕೇರ್ ಮಾಡಲ್ಲ ಅಂತಕೊಂಡು ಬ್ರೆಜಿಲ್ ದೇಶದ ಅಧ್ಯಕ್ಷ ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾನೆ. ಈ ರೀತಿಯಾಗಿ ಹಲವಾರು ದೇಶಗಳು ಈಗ ಭಾರತದೊಂದಿಗೆ ಕೈ ಜೋಡಿಸ್ತಾ ಇರೋದ್ರಿಂದ ಅಮೆರಿಕದಲ್ಲಿ ಟ್ರಂಪ್ ವಿರುದ್ಧ ಬಹುದೊಡ್ಡದಂತ ಆಂದೋಲನವೇ ನಡೀತಾ ಇದೆ. ಆದ್ರೆ ಈ ಟ್ರಂಪ್ ಅದ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂತ ಇಲ್ಲ. ಅಮೆರಿಕ ಈ ರೀತಿಯಾಗಿ ನಮ್ಮ ದೇಶದ ಮೇಲೆ ಟಾರಿಫ್ ಹಾಕಿದ ದಿನದಿಂದ ಚೀನಾ ಮತ್ತು ಭಾರತ ಹತ್ರ ಆಗ್ತದೆ. ಅದೇ ರೀತಿಯಲ್ಲಿ ರಷ್ಯಾ ಕೂಡ ಅಷ್ಟೇ, ನಾನು ನಿಮ್ ಜೊತೆಗಿದ್ದೇನೆ, ನಿಮ್ಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತೇಳಿ ಹೇಳ್ತಾ ಇದೆ. ಅದಲ್ಲದೇನೋ ಕ್ರೂಡ್ ಆಯಿಲ್ ಮೇಲೆ ಇನ್ನೂ ಕೂಡ 5% ಡಿಸ್ಕೌಂಟ್ ಅನ್ನ ರಷ್ಯಾ ಘೋಷಣೆ ಮಾಡಿದೆ. ಇದರಿಂದಾಗಿ ಭಾರತಕ್ಕೆ ಖಂಡಿತವಾಗಿ ಲಾಭ ಆಗ್ತಾನೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಮೆರಿಕಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಭಾರತ, ರಷ್ಯಾ ಮತ್ತು ಚೀನಾಗಳು ಒಂದಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಜಿಯೋ ಪಾಲಿಟಿಕ್ಸ್ ನಲ್ಲಿ ತುಂಬಾ ಪ್ರಭಾವವನ್ನು ಬೀರುವ ಸಾಧ್ಯತೆಗಳಿದೆ. ಇದರಿಂದಾಗಿ ಅಮೆರಿಕಕ್ಕೆ ಮುಖಭಂಗ ಆಗುವುದು ಖಂಡಿತ ಅನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಹತಾಶನಾಗಿರುವಂತಹ ಟ್ರಂಪ್ ಏನೆಲ್ಲ ಮಾಡ್ತಾನೆ, ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.